ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ತಡೇ. ಸೊ ನಮ್ಮ ಮನೆಯವ್ರು ಇಷ್ಟ ಇಲ್ಲ ಅಂದ್ರೂ ಇವಾಗ 5 ಗಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲೇನು ಆಟ ಆಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನೋಡೋಣ ಬನ್ನಿ ಬ್ಲಾಗ್ ಹೇಗುತ್ತೆ ಅಂತ. ಇವ್ರು ಇನ್ನೂ ರೆಡಿ ಆಗ್ತಾನೆ ಅವರೇ, ಇವಳು ರೆಡಿ ಆಗೋಳೆ. ಇವ್ರ ಬಾಸ್ ತಲೆ ಬಚ್ಕದವ್ರೆ. ಸೊ ಇವಾಗ ಹೊರಡಬೇಕು. ಇವಾಗ ಹೊರಟಿ ಎಷ್ಟು ಗಂಟೆ ಬರ್ತೀವಿ ಗೊತ್ತಿಲ್ಲ. ಆಲ್ರೆಡಿ ಮಳೆ ಬೇರೆ ಬಂದಿದೆ ಸಿಕ್ಕಾಬಟ್ಟೆ. ಮತ್ತೆ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಅಂತಲೂ ಗೊತ್ತಿಲ್ಲ. ನೋಡೋಣ ಬನ್ನಿ ಹೋಗೋಣ. ಸೊ ಹೊಸ ಡ್ರೆಸ್ ಇತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ, ಗೌನು. ಇವಾಗ ಹೋಗಿ ಏನು ಮಾಡ್ತೀವಿ ಐಡಿಯಾ ಇಲ್ಲ, ಹೋದ್ಮೇಲೆ ಗೊತ್ತಾಗತ್ತೆ. ಓಕೆ, ಲೆಟ್ಸ್ ಗೋ. ನೀ ರೆಡಿಯಾಗಿದ್ಯಪ್ಪ? ವೆರಿ ಗುಡ್. ಏನದು ಏನದು ತಗೊಂಡ್ರೆ ಏನಿದೆ ಇದ್ರಲ್ಲಿ? ಓಪನ್ ಅಲ್ಲಿ ಇದೆಯಾ? ಏನ್ ಕೊಟ್ಟಿದೆ ಇದ್ರಲ್ಲಿ ನನಗೆ ಗಿಫ್ಟು? ಕೊಟ್ಟೆ ಅಷ್ಟೇ. ಸೊ ಇದರಲ್ಲಿ ಗಿಫ್ಟ್ ಇದೆಯಂತೆ. ಸೊ ನನ್ನ ಮಗ ಇಬ್ರು ಸೇರ್ಕೊಂಡು ಮೀಶೋನಲ್ಲಿ ಬುಕ್ ಮಾಡಿ ತರಿಸಿದ್ದಾರೆ. ಇದನ್ನ ಅಲ್ಲಿಂದ ಬಂದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಟೈಮ್ ತುಂಬಾ ಕಡಿಮೆ ಇದೆ, ಹಾಗಾಗಿ ಮಕ್ಳು ಕೊಟ್ಟಿರೋ ಗಿಫ್ಟ್ ಆಮೇಲೆ ಓಪನ್ ಮಾಡೋಣ ಆಯ್ತಾ. ನಮ್ಮ ಯಜಮಾನ್ ಏನು ಗಿಫ್ಟು ಕೊಡ್ಸಿಲ್ಲ, ಏನೂ ಕೊಡ್ಸಿಲ್ಲ, ಏನೋ ಮಾಡೋಕ್ಕಾಗಲ್ಲ. ನನ್ನ ಮಕ್ಳು ಕೊಟ್ಟಾರೆ. ಬೆಳಿಗ್ಗೆನೆ ಹೋಗ್ಬೇಕು, ಹಂಗಿದ್ರೆ ಇಂಟ್ರೆಸ್ಟ್. ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗ್ತಾವೆ. ನಂಗೆ ಚೂರು ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ ಅಂದ್ರೂ ಕರ್ಕೊಂಡು ಹೋಗ್ತಾವ್ರೆ 5 ಗಂಟೆಯಲ್ಲಿ. ಇವಾಗ ಕೆಲಸ ಮುಗಿಸ್ಕೊಂಡು ಬಂದೆ, ಬೇಗ ಬಂದೆ ಅಂದ್ಕೊಂಡು. ಇದು ಬೇಗನಾ? 5 ಗಂಟೆ 6 ಗಂಟೆನೇ ಆಗ್ಬಿಡುತ್ತೆ ನಾವು ಹೋಗೋಷ್ಟರಲ್ಲಿ. ನಂಗೆ ಬೆಳಿಗ್ಗೆನೆ ಹೋಗ್ಬೇಕು, ಅವಾಗಲೇ ಇಷ್ಟ ಆಗೋದು. ಇಷ್ಟೊತ್ತಲ್ಲಿ ಹೋದ್ರೆ ಇಷ್ಟ ಆಗೋದು. ಎಷ್ಟು ಟೈಮ್? ಟೈಮ್ ಎಷ್ಟು? ನೀನ್ ರೆಡಿ ಆಗದೆ ಇದ್ರೆ ಇದ್ದಿದ್ದು. ನೀನ್ ಸ್ನಾನಕ್ಕೆ ಹೋಗಿದ್ದು ಇವಾಗ ಬಂದು ನನ್ನ ಮೇಲೆ ಯಾಕೆ ಹೇಳ್ತೀಯಾ? ನೀನು ರೆಡಿಯಾಗಿ ತಿನ್ಕೊಂಡು ಕುಣ್ಕೊಂಡು ನೋಡಿ. ಅಲ್ಲಿ ಇವಾಗ ಎಷ್ಟಾಗಿದೆ ಗೊತ್ತಾ ಟೈಮು? 5:10 ನಮ್ದು ಫಾಸ್ಟ್ ಇದೆ ಸ್ವಲ್ಪ. ಇವಾಗ 3:15 ಬಂದ್ಬಿಟ್ಟು 3:15 ಹೋಗ್ಬೇಕಿತ್ತು. ನೀನು ಲೇಟ್ ಮಾಡಿರೋದು. ಇಷ್ಟೊತ್ತಲ್ಲಿ ಯಾರು ಹೋಗ್ತಾರೆ? ಬೆಳಿಗ್ಗೆನೆ ಹೋಗ್ಬೇಕು. ನಮ್ಮ ಯಜಮಾನ್ರು ಯಾವಾಗ್ಲೂ ಹಂಗೆಲ್ಲಾರು ಹೋಗ್ಬೇಕು ಅಂದ್ರೆ ಬರ್ರಿ ಲೇಟೇ ಮಾಡೋದು. ನಿಮ್ಮ ಮನೇಲಿ ಹಿಂಗೆ ಮಾಡ್ತಾರ ಗಂಡಸ್ರು ಅಂತ ಕಮೆಂಟ್ ಮಾಡಿ. ಸೊ ಫೈನಲಿ ಇವಾಗ ಲೂಲು ಮಾಲ್ಗೆ ಬಂದ್ವಿ. ನಾವು ಹೊರಡೋ ಟೈಮಲ್ಲಿ ಮಳೆ ನಿಲ್ತಿತ್ತು ಸ್ವಲ್ಪ. ಸೊ ಹಾಗಾಗಿ ಇವಾಗ ಬಂದು ಇಲ್ಲಿ ಆಟೋಯಿಂದ ಇಳಿದಿದ್ದೀವಿ. ಸೊ ಬೈಕಲ್ಲಿ ಬರಲಿಲ್ಲ, ಆಟೋದಲ್ಲಿ ಬಂದ್ವಿ. ಒಂದಷ್ಟು ರೀಲ್ಸ್ ಮಾಡಿಕೊಂಡೆ, ಒಂದೆರಡು. ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಕಾಫಿ ಕುಡಿತೀನಿ ಅಂತ ನಿಂತ್ಕೊಂಡ್ರು. 40 ರೂಪಾಯಿ ಹೇಳಿದ್ರಂತೆ ಒಂದು ಕಾಫಿ. ಅದಕ್ಕೆ ನಿಮ್ಮ ಸವಾಸನೆ ಬೇಡ ಅಂದ್ಬಿಟ್ಟು ವಾಪಸ್ ಬರ್ತಾರೆ ಅಪ್ಪ ಅವಾಗ. ಸೊ ಇವಾಗ ಬನ್ನಿ ಲೂಲು ಮಾಲ್ ಒಳಗೆ ಎಂಟ್ರಿ ಆಗೋಣ. ಏನಿಲ್ಲ, ಲೂಲು ಮಾಲ್ ಒಳಗೋಗಿ ಏನೋ ಶಾಪಿಂಗ್ ಮಾಡೋವಂಥದ್ದೇನಿಲ್ಲ. ಮಕ್ಕಳಿಗೆ ಒಂಚೂರು ಪ್ಲೇ ಏರಿಯಾದಲ್ಲಿ ಆಟ ಆಡ್ಸೋಣ ಅಂತ. ಲಾಸ್ಟ್ ಟೈಮೇ ರೀಚಾರ್ಜ್ ಮಾಡಿಸ್ಕೊಂಡಿದ್ನಲ್ಲ ಕಾರ್ಡು. ಸೊ ಅದಿತ್ತಲ್ಲ ಅಮೌಂಟು ಅಂದ್ಬಿಟ್ಟು ಸರಿ ಅದನ್ನು ಆಡಿಸ್ಕೊಂಡು ಆ ನಂತರ ಬಾರ್ಬಿಕ್ಯೂಗೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಯಜಮಾನರು ಫಸ್ಟೇ ಪ್ಲ್ಯಾನ್ ಮಾಡಿದ್ರು. ಸೊ ಹಾಗಾಗಿ ಲೂಲು ಮಾಲ್ಗೆ ಬಂದಿದ್ದು. ಹಾಗೆ ಆಟ ಆಡ್ದಂಗೆ ಆಗುತ್ತೆ, ಅಲ್ಲೇ ಹತ್ರದಲ್ಲೇ ಇರೋದ್ರಿಂದ ಆರಾಮಾಗಿ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಬರ್ಬೋದು ಅಂತ. ಸೊ ಇವಾಗ ಒಳಗೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೆ ಅನ್ನೋದು ಟೈಮಿಂಗ್ಸು ಆಮೇಲೆ ಹೇಳ್ತೀನಿ ಬನ್ನಿ. ಸೊ ವ್ಲಾಗ್ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು, ಯಾಕಂದರೆ ನಮ್ಮ ಮನೇಲಿ ಇಂಟರ್ನೆಟ್ ವೈಫೈದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಪೆಂಡಿಂಗ್ ಉಳ್ಕೊಬಿಟ್ಟಿದೆ. ರೀಲ್ಸ್ಗಳು ಮಾತ್ರ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಫ್ಲೋರಲ್ಲಿರೋದು ಪ್ಲೇ ಏರಿಯಾ. ಸೊ ಅಲ್ಲಿಗೆ ಹೋಗಬೇಕಲ್ವ, ಹಾಗಾಗಿ ಹೋಗ್ತಾ ಇದ್ದೀವಿ. ಮಳೆ ಅಷ್ಟು ಉಯ್ದಿದ್ರೂ ಶೆಕೆ ಸಿಕ್ಕಾಬಟ್ಟೆ. ಸೊ ಫೈನಲಿ ಎಂಟ್ರಿ ಕೊಟ್ಟಿದ್ದಾಯಿತು ಪ್ಲೇಯಿಂಗ್ ಏರಿಯಾಗೆ. ಫಸ್ಟ್ ನನ್ನ ಮಗನ ಜೊತೆ ಒಂದು ಕಾರ್ ಡ್ರೈವರ್ಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ಬಂದು ಮಗ ಚಿಕ್ಕವನಾಗಿರೋದ್ರಿಂದ ಪೇರೆಂಟ್ಸ್ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಪೇರೆಂಟ್ಸ್ ಕೂತ್ಕೊಳ್ಳೋಷ್ಟು ಜಾಗ ಆಯಿತು. ಸೊ ಕೂತಿದ್ದೀನಿ. ಚೆನ್ನಾಗಿತ್ತು. ಇದು ಒಂಥರ ತಲೆ ತಿರುಗತ್ತೆ, ಸ್ವಲ್ಪ ಫಾಸ್ಟ್ ಇರುತ್ತೆ ಅಷ್ಟೇ, ಅಷ್ಟೊಂದು ಜಾಸ್ತಿ ಹೆವಿ ಫಾಸ್ಟ್ ಇರೋಲ್ಲ. ಮಕ್ಕಳಿಗೆ ಓಕೆ, ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ಅವನ ಜೊತೆ ನಾನು ಕೂತ್ಕೊಂಡೆ. ನನ್ನ ಮಗಳನ್ನ ಕೂತ್ಕೊಂಡೆ. ಅವಳು ನಾನು ಕೂತ್ಕೊಳ್ಳಲ್ಲ, ನನಗೆ ಇಷ್ಟ ಇಲ್ಲ ಅಂದ್ಲು. ಸೊ ಹಾಗಾಗಿ ನಾನು ಕೂತ್ಕೊಂಡೆ. ಅವಳು ಸ್ವಲ್ಪ ಎಕ್ಸೈಟಿಂಗ್ ಅಂದರೆ ಸಿಕ್ಕಾಪಟ್ಟೆ ತಿರುಗಿಸಿ ಮುರುಗಿಸಿ ತಲೆ ಕೆಳಗಾಗಿ ಮಾಡೋಂತಹ ಗೇಮ್ಗಳೇ ಅವಳಿಗಿಷ್ಟ. ಸೊ ಹಾಗಾಗಿ ಅವಳು ಇದೆಲ್ಲ ಕೂತ್ಕೊಳ್ಳಲ್ಲ. ಯಾವಾಗಮ್ಮ ಇದು ಸಿಂಪ್ಲಿ ನಾನು ಆಡಲ್ಲ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ನಾನೇ ಕೂತ್ಕೊಂಡೆ. ಸೊ ಒಂದೊಂದಕ್ಕೆ ಎಷ್ಟೆಷ್ಟು ಚಾರ್ಜು ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ.
ಸೊ ಇವಾಗ ನನ್ನ ಮಗಳು ಇವಾಗ ನನ್ನ ಜೊತೆ ಕೂತ್ಕೊಬಾ ಅಂತ ಇದ್ರಲ್ಲಿ ಕುಂಡ್ರಿಸ್ತಾ ಇದ್ದಾಳೆ. ಇದಂತೂ ಸಖತ್ತು ತಿರುಗಿಸಿ ಒಳ್ಳೆ ಹಿಟ್ಟು ರುಬ್ದಂಗೆ ರುಬ್ಬಾಕ್ಬಿಡ್ತು. ನಾನು ಹಂಗೂ ಬರಲ್ಲ ಅಂದರೂ ಅವಳು ಅವನ ಜೊತೆ ಆಡ್ತೀಯ, ನನ್ನ ಜೊತೆಲೂ ಆಡಬೇಕು, ಬಾ ಬಾ ನಾನೊಬ್ಳೇ ಯಾಕೆ ಆಡಬೇಕು ಅಂತ ಅವಳು. ಸರಿ ಆಯ್ತಮ್ಮ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ಸ್ವಲ್ಪ ಅವಳಿಗೆ ಈ ಥರ ಕ್ರೇಜ್ ಜಾಸ್ತಿ, ನನಗಿದೆಲ್ಲ ಭಯ ಜಾಸ್ತಿ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ಆಗಲೇಬೇಕಲ್ಲ. ಹಾಗಾಗಿ ಸರಿ ಅಂದ್ಬಿಟ್ಟು ಕೂತ್ಕೊಂಡೆ ಅವಳ ಜೊತೆ. ಸೊ ರುಬ್ತು ಹಿಟ್ಟು ರುಬ್ದಂಗೆ ಹೆಂಗೆ ರುಬ್ಬುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಭಯ ಜಾಸ್ತಿ, ಹಾಗಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಿ. ಕಣ್ಣು ಬಿಟ್ಟಿದ್ರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದು ತಿರುಗಿಸುತ್ತಲ್ಲ, ಅದಕ್ಕೆ ತಲೆ ಸುತ್ತು ಬಂದಂಗೆ ಆಗಿಬಿಡುತ್ತೆ. ಚೆನ್ನಾಗಿತ್ತು ಮಜವಾಗಿ. ಅಲ್ಲಿಂದನೇ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ಆಡ್ಬಾರಷ್ಟರಲ್ಲಿ ನಮ್ಮ ಹುಡುಗರು ಮತ್ತೆ ಇದೊಂದು ಏನೋ ಸುಮ್ಮನೆ ಸಿಂಪಲ್ ಗೇಮ್ಗಳೆಲ್ಲ ಅಲ್ಲೆಲ್ಲ ಇರುತ್ತೆ. ಇದಕ್ಕೇನು ಪೇ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಆಡ್ಬೋದು. ಇವಾಗ ಬಂದು ಬ್ಯಾಟ್ ಫ್ಲೈಗೆ ಬಂದಿದ್ದೀವಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಎಕ್ಸೈಟಿಂಗು ಮತ್ತು ಅಷ್ಟೇ ಸಖತ್ತಾಗಿರುತ್ತೆ. ಸೊ ನಮ್ಮ ಮನೆಯವರಂತೂ ಯಾವ ಗೇಮು ಆಡೋಲ್ಲ ಅಂದರು. ಸೊ ನಾನು ನನ್ನ ಮಗಳು ಇಬ್ಬರು ಅವಳಿಗೆ ಬೇಜಾರಾಗಿ ಬರೋದಲ್ಲ, ಅದಕ್ಕಾಗಿ ಅವಳ ಜೊತೆ ಸ್ವಲ್ಪ ಆಡ್ತೀನಿ. ನನ್ನ ಮಗನ ನಮ್ಮ ಮನೆಯವರು ಆ ಕಡೆ ಈ ಕಡೆ ಆಡಿಸ್ತಾ ಇರ್ತಾರೆ. ಸೊ ಕಾರ್ಡ್ ರೀಚಾರ್ಜ್ ಮಾಡಿಸಿದ್ರೆ ಬೆಸ್ಟ್ ಇಲ್ಲೆಲ್ಲ ಗೇಮ್ ಆಡೋಕ್ಕೆ ತುಂಬಾ ಸೊ ಇವಾಗ ಈ ಗೇಮ್ ಮಾಡ್ತೀನಿ ಅಂತ ಕೂತ್ಕೊಂಡ್ಲು. ಸೊ ಇದರಲ್ಲಿ ಇಬ್ಬರು ಕೂತ್ಕೋಬೇಕು ಮಿನಿಮಮ್, ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಈ ಗೇಮು ಆಡಿದ್ಲು. ಸಿಕ್ಕಿದ ಗೇಮ್ ಎಲ್ಲ ಆಡ್ಕೊಂಡ್ಬಂದಿದ್ದಾಳೆ. ಚೆನ್ನಾಗಿತ್ತಾ? ಭಯ ಆಗ್ಲಿಲ್ವಾ? ಚೆನ್ನಾಗಿತ್ತು. ನನಗೆ ಭಯ ಅಪ್ಪ, ನಾನು ಹೋಗಲ್ಲ ಅದರಲ್ಲ, ನಕ್ಕ ಅವಡೆ ಭಯ ಜಾಸ್ತಿ. ಸೊ ಇವಾಗ ಈ ಗೇಮ್ ಮಾಡ್ತಾಳಂತೆ. ಸರಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಕುಂಡ್ರಿಸಿದ್ದೀನಿ. ನಾನಂತೂ ಬರೀ ವಿಡಿಯೋ ಮಾಡೋದೇ ಆಯಿತು. ನಾವು 1-2 ಗೇಮ್ ಮಾಡಿದೆ ಅಷ್ಟೇ, ಜಾಸ್ತಿ ಆಡೋಕೆ ಹೋಗಲಿಲ್ಲ. ಅವಳು ಹಂಗಲ್ಲ, ಸಿಕ್ಕಿದ ಗೇಮ್ ಎಲ್ಲ ಆಡ್ತಾಳೆ. ಸೊ ಕಾರ್ಡ್ ರೀಚಾರ್ಜ್ ಮಾಡಿಸಿರೋದ್ರಿಂದ ಆರಾಮಾಯಿತು ನಮಗೆ. ಇಲ್ಲ ಅಂದ್ರಂತೂ ದುಡ್ಡು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಇನ್ನು ಕಾರ್ಡಲ್ಲಿ ಅಮೌಂಟ್ ಇದೆ. ನಾವು ಒಂದು ಸತಿ 5,000 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡ್ರೆ ವರ್ಷದಲ್ಲಿ ಒಂದು 3-4 ಸತಿ ಮಕ್ಳನ್ನ ಕರ್ಕೊಂಡೋಗಿ ಎಂಜಾಯ್ಮೆಂಟ್ ಮಾಡಿಸ್ಬೋದು. ಅಂದರೆ ಮಾಮೂಲಿ ರಜೆಗಳು ಬರುತ್ತಲ್ಲ, ದಸರಾ ಹಾಲಿಡೇ, ಸಮ್ಮರ್ ಹಾಲಿಡೇ, ಕ್ರಿಸ್ಮಸ್ ಹಾಲಿಡೇ ಅಂತ ಎಲ್ಲದಕ್ಕೂ ಯೂಸ್ ಆಗಿಬಿಡುತ್ತೆ ಒಂದು ವರ್ಷದಲ್ಲಿ ಮಾಡಿಸ್ಕೊಂಬಿಟ್ರೆ. ಸೊ ಇವಾಗ ಹೀಗೆ ಮಾಡ್ತೀನಿ ಅಂತ ಆಡೋದ್ಲು. ಇದಂತೂ ರುಬ್ ಮಡಗಿದೆ. ಸೊ ಸಖತ್ ಎಂಜಾಯ್ ಮಾಡಿದ್ದಾಳೆ. ಸೊ ನಾನು ಹೇಳ್ತಾ ಇದ್ದೀನಿ ಇವಾಗ ಬನ್ನಿರಿ ಹೋಗೋಣ ಸಾಕು, ಇನ್ನು ಬಾರ್ಬಿಕ್ಯೂನ ನಾವು ತಿನ್ಕೊಂಡು ನಿಧಾನಕ್ಕೆ ಹೊರಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಂದರು. ಆಟ ಆಡೋದನ್ನ ಬಿಟ್ಟೇ ಬರೋಕ್ಕೆ ರೆಡಿ ಇಲ್ಲ ಇಬ್ಬರು ಕೂಡ. ಅದು ಅದು ಅಂತ ಆಡ್ತಾನೆ ಇದ್ದಾರೆ. ಯಾಕಂದರೆ ನಾವು ಅಲ್ಲಿ ಟೈಮ್ ತೊಗೊಳ್ಳೋದೆ, ಮಕ್ಳಿಗೂ ತಿನ್ನಿಸಿ ನಾವು ತಿನ್ಕೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗತ್ತಲ್ವ. ಹಾಗಾಗಿ ಹೇಳಿದ ಮಾತು ಒಂಚೂರು ಕೇಳಲ್ಲ ಮಕ್ಕಳಂತೂ. ಹೊರಗಡೆ ಹೋದ್ಮೇಲೆ ಅವ್ರದ್ದೇ ಇಷ್ಟ. ಸೊ ಈ ಗೇಮ್ ಆಡಿದ್ವಿ, ತುಂಬಾ ಚೆನ್ನಾಗಿತ್ತು. 100 ರೂಪೀಸು ಸಖತ್ತಾಗಿತ್ತು. ನನ್ನ ಮಗ ನಾನು ಆಡ್ತೀನಿ ನೀವು ಮಾತ್ರ ಆಡ್ತೀರ ಅಂತ ಅವನು ಹತ್ಕೊಂಡು ಅವನು ಆಡ್ತಾನೆ ನೋಡಿ, ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ಅವನು ಆಡ್ತಾ ಇರೋದು ನೋಡಿ. ನಮ್ಮ ಮನೆಯವ್ರು ಬಾರ್ಬಿಕ್ಯೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೋಸ್ಕರ ಬರ್ತಡೆಗೆ. ಅಪ್ಪ ಮಗಳಿಬ್ರು ಸೇರಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಹೋಗಿ ಚೆನ್ನಾಗಿ ತಿನ್ನೋಣ. ಅವ್ನ ಮನೆ ಕರ್ಕೊಂಡು ಹೊಟ್ಟೋಗ್ತೀವಿ ಅಂತ ಭಯ ಹೊಟ್ಟಾಯ್ತು ನನಗೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ, ತುಂಬಾ ಸಖತ್ತಾಗಿತ್ತು. ಸೊ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿರ್ತಾರೆ, ಹಾಗಾಗಿ ಕೆಲವೊಂದು ಕಡೆಗೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆಮೇಲೆ ವೀಡಿಯೋನೂ ತುಂಬಾ ಲೆಂತ್ ಆಗ್ತಾ ಹೋಗುತ್ತಲ್ವ, ಹಾಗಾಗಿ ಸಾಸ್ ಇಡೋದು ನೋಡಿ ಎಷ್ಟು ಚೆನ್ನಾಗಿದೆ ಬೌಲ್ ಅಲ್ವಾ, ಎಲ್ಲ ಥರ ಸಾಸಸ್ಸು ಇದೆ. ಸೊ ಇದು ನಾವು ಬಂದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಬಾರ್ಬಿಕ್ಯೂಗೆ. ಫಸ್ಟ್ ಒಂದು ಸತಿ ನನ್ನ ಮಗನ ಪ್ರೆಗ್ನೆನ್ಸಿಲಿ ನಮ್ಮ ಮನೆಯವರು ನನ್ನ ಬರ್ತಡೆಗೆ ಸರ್ಪ್ರೈಸಾಗಿ ಕರ್ಕೊಂಡೋಗಿದ್ರು. ಸೊ ಈ ಸತಿ ನನ್ನ ಬರ್ತಡೆ ಕರ್ಕೊಂಬಂದಿದ್ದಾರೆ. ಇಲ್ಲೆಲ್ಲ ಡೆಸರ್ಟ್ ಇಟ್ಟಿದ್ದಾರೆ, ಅದೆಲ್ಲ ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊಬಂದಿದ್ದಾರೆ. ಬಟ್ ಮೇನ್ ಕೋರ್ಸ್ಗಳನ್ನೆಲ್ಲ ನಮ್ಮ ಮನೆಯವ್ರಿಗೆ ಓಪನ್ ಮಾಡಿ ವೀಡಿಯೋ ಮಾಡ್ಕೊಂಬರೋಕ್ಕಾಗಿಲ್ಲ, ಹಾಗಾಗಿ ಡೆಸರ್ಟ್ ಎಲ್ಲ ಮಾಡ್ಕೊಂಬಂದಿರಲ್ಲ. ಸೊ ಅದನ್ನು ಫಸ್ಟ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಪರ್ ಹೆಡ್ ಏನೋ 950 900 ಏನೋ ಇರಬೇಕು. ನಾವು 3 ಜನ ಹೋಗಿದ್ವಿ, ಮತ್ತು ಒಂದು ಕೂಲ್ ಡ್ರಿಂಕ್ಸ್ ತೊಗೊಂಡಿದ್ವಿ. ಹಾಗಾಗಿ ಎಲ್ಲ ಸೇರಿ 3090 ರೂಪಾಯಿನೋ 80 ರೂಪಾಯಿ ಆಗಿತ್ತು. ಸೊ ಫಸ್ಟ್ ಬಂದು ಕ್ರಿಸ್ಪಿ ಕಾರ್ನ್, ಪಾನಿಪುರಿ ಎಲ್ಲನೂ ಹಾಕಿಸ್ಕೊಂಬಂದಿದ್ರು ನಮ್ಮ ಮನೆಯವರು. ಇಂಥದ್ದಿಲ್ಲ ಅಂತೇನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ನಿಧಾನಕ್ಕೆ ತಿನ್ನಬೇಕು. ಆಮೇಲೆ ಎಷ್ಟೊಂದು ಹೆವಿ ತಿನ್ನೋಕ್ಕಾಗಲ್ಲ, ಎಲ್ಲ ಟೇಸ್ಟ್ ಮಾಡ್ತಾ ಇರ್ತೀವಲ್ಲ, ಬೇಗ ಹೊಟ್ಟೆ ತುಂಬಿಡುತ್ತೆ. ಬಟ್ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸೆಲೆಬ್ರೇಷನ್ಗೆ ವರ್ಷಕ್ಕೊಂದ್ಸತಿ ಹೋದರೆ ತುಂಬಾ ಖುಷಿ ಆಗುತ್ತೆ, ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ನಿಧಾನದಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದಲ್ವಾ. ಚಿಕನ್ ಬಿರಿಯಾನಿ ಇದು, ವೆಜ್ ದಮ್ ಬಿರಿಯಾನಿ ಇದು, ವೆಜ್ ಇದು ಇವಾಗ ನಾನು ತರಿಸ್ತೀನಿ.
ಬೇಗ ಹಾಕೊಂಡು ತಿನ್ನೋಣ ಅಂದ್ರೆ ಇಲ್ಲಿ ಬರ್ದಿರ್ತಾರೆ ನೋಡಿ, ಎಗ್ ರೈಸ್, ಫ್ರೈಡ್ ರೈಸ್, ಎಗ್ ಕರಿ ಫ್ರೈಡ್ ರೈಸ್. ಅದು ಇರ್ತೆಗಿ ಅದು ಸೂಪ್, ಅದು ಚಿಕನ್ ಸೂಪು. ವಾವ್, ಕಡಾಯಿ ಚಿಕನ್, ಬಟರ್ ಚಿಕನ್, ಇದು ಪಾಪಡ್ಸು, ಪನ್ನೀರ್ ಬಟರ್ ಮಸಾಲ. ಫೇವ್ರೆಟ್ ಡಿಶ್. ಓಕೆ, ತಡ್ಕ ದಾಲ್ ಮಖನಿ, ಇದು ಚೆನ್ನಾಗಿದೆ ತೆಗಿ. ಪಾಸ್ತಾ, ವಾವ್. ಹಾಂ, ಓಕೆ. ಚಿಂದಿ ನಮ್ಮ ಪ್ರತೀಕ್ಷಾ ಇವತ್ತು. ಇದು ರೈಸ್ ಬಿಡ, ಪ್ಲೈನ್ ರೈಸ್, ನೂಡಲ್ಸ್, ಗೋಬಿ. Yes, what are you eating? ಬ್ರೋಕ್ಲಿ ಸೂಪ್. Yeah. I want to wait for my pasta. ನಿಮ್ಗೆ ಏನು ಬೇಕಾದ ಹಾಕೊಟ್ಬಿಡ್ಲ? ಬೇಡ, ನಾನೇ ಹಾಕೊಳ್ತೀನಿ ಸ್ಟಾರ್ಟಿಂಗಲ್ಲಿ. 4 ಸ್ಪೂನ್ ಇಟ್ಟಾ? ಓಕೆ, ನೆಕ್ಸ್ಟ್ ನಾನು ಹಾಕೊಂಡಿದ್ದೆ ಹಾಕೊಳ್ತೀಯಾ? ಇಲ್ಲ, ಯಾವ್ದಾದ್ರು ಏನದು ಬಟರ್ ಚಿಕನಾ? ಕಡಾಯಿ ಚಿಕನ್. ಆ್ಯಕ್ಚುಲಿ ಒಂದೇ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಅನ್ಕೊಂಡು ಎಲ್ಲ ಒಂದಕ್ಕೆ ಹಾಕ್ಕೊಂಡು ಗ್ರೇವಿಗಳು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಹಾಕೊಳ್ತಾ ಇದ್ದೀನಲ್ಲ, ಅದೇ ಕೆಲಸ ಮಾಡ್ತಾರೆ. ಓಕೆನಾ? ಎಲ್ಲರೂ ಎದ್ದು ಓಡಾಡೋಕ್ಕಾಗಲ್ಲ. ಎಷ್ಟು ಹಾಕೊಳ್ತಿದ್ಯಾ? ಸಾಕು ಮಾಡಿದ್ದೀವಿ, ಖಾಲಿ ಮಾಡಿ. ಸೊ ಇದೆಲ್ಲ ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಒಟ್ಟಿಗೆ ಡಿಪ್ ಮಾಡೋಣ ಅಂದ್ಬಿಟ್ಟು. ನಾನು ಬಂದು ಚಿಕನ್ ಸೂಪ್ ತೊಗೊಂಡಿದ್ದೀನಿ, ಅವಳು ಬ್ರೋಕ್ಲಿ ಸೂಪ್ ತೊಗೊಂಡಿದ್ದಾಳೆ. ಅಲ್ಲಿ ಬಂದು ಪನ್ನೀರ್ ಬಟರ್ ಮಸಾಲ. ತಿಂತೀಯಾ? ಅರಿ ಅವ್ನಿಗೆ ಹಪ್ಪಳ ಕೊಡ್ತೀನಿ. ಸೊ ಫೈನಲಿ ಎಲ್ಲ ಮುಗಿಸಿ ಲಾಸ್ಟ್ ಡೆಸರ್ಟಿಗೆ ಬಂದಿದ್ದೀವಿ. ಇವಾಗ ಡೆಸರ್ಟ್ ತಿಂದಿದ ತಕ್ಷಣ ಕೇಕ್ ತಂದು ಕೊಡ್ತಾರೆ. ಸೊ ಯಾರ್ದು ಬರ್ತಡೇ ಇರುತ್ತೆ ಅವತ್ತಿನ ಸ್ಪೆಷಲು ಅವರು ಕೇಕ್ನ ಅವರೇ ಕೊಡ್ತಾರೆ. ಸೊ ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಅಲ್ಲಿ ಕೊಟ್ಟಿರ್ತೀವಲ್ಲ, ಹಾಗಾಗಿ ಇವಾಗ ಊಟ ಎಲ್ಲ ಮಾಡಿ ನನ್ನ ಮಗಳು ಆರಾಮಾಗಿ ಚಕ್ಕ ಮಟ್ಟ ಹಾಕೊಂಡು ಕೂತ್ಬಿಟ್ಟಿದ್ದಾಳೆ. ತಗೆ ಯಾವ ಐಫೈ ಹೋಟ್ಲಿಗೆ ಹೋದ್ರೂ ಅಷ್ಟೇ ನಮ್ಮ ಬುದ್ಧಿ ನಾವು ಬಿಡಲ್ಲ ಅಂತೀವಲ್ಲ, ಹಾಗೆ ಕೂತ್ಬಿಟ್ಟಿದ್ದಾಳೆ. ಸೊ ಫೈನಲಿ ಕೇಕ್ ರೆಡಿ ಆಯಿತು, ಕೇಕ್ ಕಟ್ಟಿಂಗ್ ಮಾಡಿ ಹೊರಡ್ತಾ ಇರೋದೆ. ಸೊ ನನ್ನ ಬರ್ತಡೇ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3 ಹೊತ್ತು ಮನೇಲಿ ಬೇಯಿಸ್ಕೊಂಡು ತಿಂದು ಸಾಕಾಗಿರುತ್ತೆ. ಸೊ ಹಾಗಾಗಿ ಒಂದು ಟೈಮ್ ಅದು ಈ ಥರ ಸ್ಪೆಂಡ್ ಮಾಡಿದ್ರೆ ಮಕ್ಳಿಗೂ ಖುಷಿ ಇರುತ್ತೆ, ನಮಗೂ ಖುಷಿ ಇರುತ್ತೆ, ಫಾರ್ ಎ ಚೇಂಜ್ ಅಲ್ವಾ. ಸೊ ಹಾಗಾಗಿ ನನ್ನ ಬರ್ತಡೇ ತುಂಬ ಖುಷಿ ಆಯ್ತು ಈ ಸತಿ. ತಲೆಗೆ ಎಷ್ಟೊತ್ತಿ ಹಾಕೊಳ್ಳೋದೆ ತಲೆಗೆ? ನನ್ನ ಫೋಟೋ ಹೊಡಿಯ ಹಾಗೆ. ಹಾಂ, ಹೆಂಗಿತ್ತು ಮೇಡಮ್? ಚೆನ್ನಾಗಿತ್ತು, ರೈನ್ ಚೆನ್ನಾಗಿದೆ ಅಲ್ವಾ? ನಿಮಗಷ್ಟು ಕಾಣಲ್ಲ, ನಮ್ಗಂತ ಕಾಣುತ್ತೆ, ಇವ್ರಿಗಂತ ಕಾಣಲ್ಲ. ಅಷ್ಟು ಸ್ಟಾಪ್ ಆಗೋಯ್ತಾ? ಲೈಟ್ ಇಲ್ಲ, ಅದಕ್ಕೆ ಕಾಣ್ತಾ ಇಲ್ಲ. ಎಷ್ಟು ಜೋರು ಮಳೆ ಬರ್ತಾ ಇದೆ ನೋಡಿ. ಇವಳು ಡ್ಯಾನ್ಸ್ ಬೇರೆ ಆಡ್ತಾವಳೆ. ತಿರ್ಗ್ 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 ರೀಲ್ಸ್ ಮಾಡ್ತಿದ್ನಲ್ಲೇ ನೋಡಿ ಫ್ರೆಂಡ್ಸ್. ಒಂದು ರೀಲ್ಸ್ ಮಾಡೋದು ಎಷ್ಟು ಸಂಕೋಚ ಪಟ್ಕೋತಾರ ಗೊತ್ತಾ? ಇಲ್ಲಿ ಯಾರಂದ್ರೆ ಯಾರು, ಇಲ್ಲಿ ಇಷ್ಟೇ ಜನ ಇರೋದು. ಜನ ಇದ್ರು ಸರಿ ಮಾಡ್ಬೇಕು. ಇವನ್ ನೋಡಿ ಫ್ರೆಂಡ್ಸ್, ಇವನು ಮಳೇಲಿ ನಿಂತು ಮಡ್ಗವನೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಹ್ಞೂ, ಸುಮಾರು ಒಂದು 4-5 ಟ್ರಿಪ್ ಮಾಡಿಸಿದ್ದೀನಿ. ಮಾಡು 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 ಅಂತ ಬರ್ಕೊಂಡು. ಅವ್ರಿಗೆ ತುಂಬ ಶೈ ಜಾಸ್ತಿ. ಆದಷ್ಟು ಪಬ್ಲಿಕ್ ಪ್ಲೇಸಲ್ಲೇ ರೀಲ್ಸ್ ಮಾಡಬೇಕು, ಅವಾಗನೇ ಅದು ಶೈ ಎಲ್ಲ ಹೋಗೋದು. ಮನೇಲಿ ಒಬ್ಬರೇ ಇದ್ದಾಗ ಮಾಡೋದಲ್ಲ, ಗೊತ್ತಾಯ್ತಾ? ಇವನ್ ನೋಡು ಚಿನ್ನಿ, ರೈಮ್ಸ್ ಹೇಳ್ಬಿಡು. ರೈನ್ ರೈನ್ದು ನಾವು ಬಂದಿದ್ದು ಎಷ್ಟೊತ್ತು? 5 ಗಂಟೆಗೆ ಹೊರಟಿದ್ದು. ಇವಾಗ 10 ಕಾಲಾಗಿದೆ, ಇನ್ನೂ ಇಲ್ಲೇ ಬಿದ್ದಿದ್ದೀವಿ, ಇನ್ನೂ ಹೊರಟೇ ಇಲ್ಲ. ನಮ್ಮ ಯಜಮಾನ್ರು ಆಟೋ ಬುಕ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡೋದ್ರಲ್ಲೇ ಇದ್ದಾರೆ. ಮನೆಗೆ ಹೋಗಿ ಬಿಟ್ಕೋಬೇಕಷ್ಟೇ. ಏನು ನೋಡ್ಲಿ ಕಂಡ್ರ ಫೈನಲಿ ನಮ್ಮ ಯಜಮಾನ್ರು 3,000 ಬಿಲ್ಲನ್ನು ಕಟ್ಟಿ ಹೆಂಡತಿಯ ಬರ್ತಡೇನು ವಿಜೃಂಭಣೆಯಿಂದ ಆಚರಿಸಿದ್ದವರು. ಈ ಸತಿ ಕರ್ಕೊಂಡ್ಬಂದು ಚೆನ್ನಾಗಿ ಉರ್ಸಿ 5 ಗಂಟೆಗೆ ಕರ್ಕೊಂಡ್ಬಂದು ಬರ್ತಡೇನ ಮಾಡ್ತಾರೆ. ಸೊ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬಿಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸಚ್ ಎ ಇರಿಟೇಟಿಂಗ್ ಬರ್ತಡೇ. ಏನೇನೋ ನಂಗೆ ಇರಿಟೇಟ್ ಮಾಡ್ಕೊಂತಾರೆ ಕರ್ಕೊಬಂದಿದ್ವು.
ನನಗೆ ಏನಿ ಟೈಮ್ ಪಕ್ಕ ಕರ್ಕೊಂಬರ್ಬೇಕು. ಲೇಟಾಗಿ ಕರ್ಕೊಂಡ್ಬಿಟ್ರೆ ನಂಗೆ ಇರಿಟೇಟ್ ಆಗುತ್ತೆ. ಹಂಗೂ ಮಳೆ ಬರ್ತಿತ್ತು, ಒಂದೆರಡು ರೀಲ್ಸ್ ಮಾಡ್ಕೊಂಡೆ. ಬಟ್ ಸನ್ಲೈಟೇ ಹೊಟ್ಟೋಗುತ್ತೆ ನಾನು ರೀಲ್ಸ್ ಮಾಡೋಷ್ಟಲ್ಲಿ. 5 ಗಂಟೆಗೆ ಬಂದರೆ ಏನು ರೀಲ್ಸ್ ಮಾಡೋಕ್ಕಾಗುತ್ತೆ ನಾನು. ಹೆಂಗೋ ಒಂದು ಮಾಡಿದ್ದೀನಿ.